ಒಂದು ರೀತಿ ಸಂಕಷ್ಟದಲ್ಲಿ, ಅಸಹಾಯಕತೆಯಲ್ಲಿ ಅವರು ಸೇವೆ ಮಾಡುವಂತ, ಸರ್ಕಾರಿ ಸೇವೆ ಮಾಡುವಂತ ವಾತಾವರಣ ಸೃಷ್ಟಿಯಾಗಿ ನನಗೆ ಆ ಅನುಭವ ಹೇಗಾಯ್ತು ಅಂದ್ರೆ, ನಾನು ಪ್ರಜಾಪ್ರಭುತ್ವದ ಪ್ರತಿನಿಧಿ ಹತ್ರ ಹೋಗಿದ್ದೀನೋ ಅಥವಾ ಒಬ್ಬ ರಾಜಪ್ರತಿನಿಧಿ ಹತ್ರ ಹೋಗಿದ್ದೀನೋ ಅನ್ನತಕ್ಕಂಥ ಅನುಭವ ನನಗೆ ಬಂತು. ನಮ್ಮ ಹಿರಿತನವನ್ನ ಹಾಕೊಳ್ಳಿ, ನಮ್ಮ ಸೇವಾ ಹಿರಿತನವನ್ನ ಹಾಕೊಳ್ಳಿ, ಯಾವುದನ್ನೂ ಕೂಡ ಗಣಗಿನ ತಗೊಳ್ದುಕೊಳ್ಳದೆ ಒಂಥರ ರಾಜಪ್ರಭುತ್ವದ ಭಾಷೆಯಲ್ಲಿ ಮಾತಾಡಿದರು. ಈಗ ಯಾರನ್ನ ಸಕಲೇಶ್ವರಕ್ಕೆ ನಿಯೋಜಿಸಿದಾರೋ ಆ ವ್ಯಕ್ತಿ ಏಕಕಾಲದಲ್ಲಿ 3 ತಾಲೂಕುಗಳ ಜವಾಬ್ದಾರಿಗಳನ್ನ ಹೊರ್ತಾ ಇದ್ದಾರೆ. 3 ತಾಲೂಕುಗಳ ಜವಾಬ್ದಾರಿಯನ್ನ ನೀವು ನಿರ್ವಹಿಸಲಿಕ್ಕೆ ಕೊಟ್ಟಿದ್ದೀರಿ ಅಂದ್ರೆ ವಾಟ್ ಈಸ್ ದಿ ರೀಸನ್ ಬಿಹೈಂಡ್ ಇಟ್? ಸಾಮಾಜಿಕ ನ್ಯಾಯವನ್ನ ಕಲ್ಪಿಸಿಕೊಡ್ಬೇಕಾದಂಥದ್ದು ಒಬ್ಬ ಜನಪ್ರತಿನಿಧಿಗಳ ಕರ್ತವ್ಯ. ಡೆಂಗು ಜಾಗೃತಿ ಬಗ್ಗೆ ಕೆಲಸ ಮಾಡಕ್ ಹೋಗಿರೋದವ್ರು ಅವ್ರ ಮೇಲೆ ಕಾಫಿ ಕುಡಿಲಿಕ್ಕೆ, ಚಿಕ್ ಚಾಟ್ ಮಾಡ್ಲಿಕ್ಕೆ, ಹಕೆ ಮಾಡ್ಲಿಕ್ಕೆ ಹೋಗಿಲ್ಲ. ಓಲೈಕೆ ರಾಜಕಾರಣ ಮಾಡಿಕೊಂಡು ಭಕ್ತ ಪರಂಪರೆ, ಆರಾಧನಾ ಪರಂಪರೆಯಲ್ಲಿದ್ದಾರೆ. ಮೀಸಲು ಕ್ಷೇತ್ರದ ಪ್ರಜಾಪ್ರತಿನಿಧಿಗಳ ಧೋರಣೆ ಏನಿದೆ ಅಂದ್ರೆ ಓಲೈಕೆ ಭಾವನೆನೇ ಇದೆ. ಬಹುಶಃ 75 ವರ್ಷಗಳಾದರೂ ಕೂಡ ಈ ಸಾಮಾಜಿಕ ಅಸಮಾನತೆ ಏನಿದೆಯೋ, ಈ ತಾರತಮ್ಯ, ಈ ಜಾತೀಯತೆ, ಈ ಧರ್ಮತ್ವ, ಈ ವಾದಿತ್ವ, ಈ ಅಸಮಾನತೆ ಇನ್ನೂ ಕೂಡ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಕಡಿಮೆ ಆಗಿಲ್ಲ. ಸರ್, ಇಡೀ ಭೀಮ ವಿಜಯ ತಂಡಕ್ಕೆ ಅಭಿನಂದನೆಗಳು. ನಾನು ರಾಜು ಗೋರೂರ್ ಅಂತ. ನಾನು ವೃತ್ತಿನಲ್ಲಿ ನಿವೃತ್ತ LIC ಅಧಿಕಾರಿ. ಪ್ರವೃತ್ತಿನಲ್ಲಿ ನಾನು ಹಾಸನ ಜಿಲ್ಲಾ ಎಲ್ಲ ಜನಪರ ಚಳುವಳಿಗಳ ಸಮನ್ವಯ ಸಮಿತಿಯ ಕನ್ವೀನರ್ ಕೂಡ ಆಗಿದ್ದೀನಿ. ಮತ್ತು ಹಾಸನದ ಕಾಮಧೇನು ವೃದ್ಧಾಶ್ರಮದ ನಿರ್ದೇಶಕನೂ ಕೂಡ ಆಗಿದ್ದೇನೆ. ಮತ್ತು ನಾನು ಹಾಸನದ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಅಧಿಕಾರಿಗಳ ಮತ್ತು ನಿವೃತ್ತ ಅಧಿಕಾರಿಗಳ ಕಲ್ಯಾಣ ಸಂಘದ ಒಕ್ಕೂಟದ ನಿರ್ದೇಶಕನೂ ಕೂಡ ಆಗಿದ್ದೇನೆ. ಮತ್ತು ನಾನೊಬ್ಬ ಅಂತಾರಾಷ್ಟ್ರೀಯ ಕ್ರೀಡಾಪಟು ಕೂಡ. ಜೊತೆಗೆ ನಾನು UPSC ಮತ್ತು KPSC ಮತ್ತು FDC SDC ಎಕ್ಸಾಮ್ಗಳಿಗೆ ಬಡ ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನಾನೇ ಸ್ವತಃ ಅದಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳನ್ನು ಬರೆದು ಆ ಮಕ್ಕಳಿಗೆ ತರಬೇತಿಯನ್ನು ಕೊಡುವಂಥ ಕೆಲಸಗಳ ಜೊತೆಗೆ ನಾನು ಒಂದಿಷ್ಟು ಸಾಮಾಜಿಕ ಎಲ್ಲ ಚಟುವಟಿಕೆಗಳಿಗೆ ಜನಪರವಾದಂಥ ಕೆಲಸಗಳನ್ನು ಮಾಡೋ ಮೂಲಕ ಈ ಜಿಲ್ಲೆಯಲ್ಲಿ ಎಲ್ಲರ ಸಹಭಾಗಿತ್ವವನ್ನು ನಾನು ಬಯಸ್ತಾ ಅವರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಸಕ್ರಿಯವಾಗಿ. ನೀವು ನಿವೃತ್ತರಾದ್ಮೇಲೆ ಹೆಚ್ಚು ಸಾಮಾಜಿಕ ಚಟುವಟಿಕೆಗಳಲ್ಲಿ ಕ್ರಿಯಾಶೀಲರಾಗಿದ್ದೀರಾ? ನಾನು ನಿವೃತ್ತನಾದ ಮೇಲೆ ಮಾತ್ರ ಕ್ರಿಯಾಶೀಲನಾಗಿಲ್ಲ, ನಾನು ವಿದ್ಯಾರ್ಥಿ ಜೀವನದಿಂದನೂ ಕೂಡ ಕ್ರಿಯಾಶೀಲನೆ. ಏಕೆಂದರೆ ನಾನು ಕಾಲೇಜಲ್ಲಿದ್ದಾಗ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷನು ಕೂಡ ಆಗಿದ್ದೆ. ನಾನು ಮಾಸ್ಟರ್ ಡಿಗ್ರಿಲಿ ಇದ್ದಾಗ ಇಡೀ ಗಂಗೋತ್ರಿಯ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷನಾಗಿದ್ದೆ. ಜೊತೆಗೆ ನಾನು ನೌಕರನಾದ ಮೇಲೆ ಇಡೀ ಆಲ್ ಇಂಡಿಯಾ ಮತ್ತು ಇಡೀ ವಿಭಾಗೀಯ ಮೈಸೂರು ಡಿವಿಷನ್ನ NFI FWIನ ಅಧ್ಯಕ್ಷನೂ ಕೂಡ ಆಗಿದ್ದೆ. ಹಾಗಾಗಿ ನಿವೃತ್ತಿ ಮುಂಚೆನೂ ಕೂಡ ನಾನು ಸಮಾಜಮುಖಿ ಸೇವೆಯಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೇನೆ. ನಿವೃತ್ತನಾದ ಮೇಲೆ ನಾನು ಹೆಚ್ಚು ತೊಡಗಿಸ್ಕೊಂಡಿದ್ದೇನೆ. ಏಕೆಂದರೆ ಸರ್ಕಾರಿ ನೌಕರರಾಗಿ ನಾವು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಒಂದಿಷ್ಟು ಕಟ್ಟುಪಾಡುಗಳು, ನಿಯಮಾನುಸಾರ ನಾವು ಕೆಲಸ ಮಾಡಬೇಕಾಗತ್ತೆ. ಆದರೆ ನಿವೃತ್ತರಾದ ಮೇಲೆ ನಮಗೆ ಬಾಹ್ಯ ಜವಾಬ್ದಾರಿಗಳು ಜಾಸ್ತಿ ಆಗ್ತವೆ. ಅಂದರೆ ಸಮಾಜಮುಖಿಯಾದಂಥ ಜವಾಬ್ದಾರಿಗಳು ಕೂಡ ನಮಗೆ ಜಾಸ್ತಿ ಆದಾಗ ನಾನೇನಾದ್ರು ಈ ಸಮಾಜದ ಋಣವನ್ನು ನಾನು ತೀರಿಸಬೇಕು, ಅದಕ್ಕಾಗಿ ನಾನು ದುಡಿಬೇಕು ಅನ್ನೋ ಕಾರಣಕ್ಕಾಗಿ ನಾನು ನಿವೃತ್ತನಾದ ಮೇಲೆ ಆಗಲೂ ಕೂಡ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದೇನೆ. ಸರ್, ನೀವು ಇವಾಗ ಹಾಸನ SC ST ನೌಕರರ ವರ್ಗದ ಅಧಿಕಾರಿಗಳ ಮತ್ತು ನಿವೃತ್ತ ಅಧಿಕಾರಿಗಳ ಸಂಘದ ನಿರ್ದೇಶಕರಾಗಿದ್ದೀರಾ. ನೀವು ಈ ಜಿಲ್ಲೆಯಲ್ಲಿ ಸಮುದಾಯದ ನೌಕರರ ಮತ್ತು ಅಧಿಕಾರದ ಕುಂದುಕೊರತೆ ಸ್ಪಂದಿಸುವಲ್ಲಿ ಯಾವ ರೀತಿ ನೀವು ತೊಡ್ಕೊಂಡಿದ್ದೀರಾ? ಯಾವ್ದಾದ್ರು ಉದಾಹರಣೆಗಳನ್ನ ಕೊಡ್ಬೋದಾ ಸರ್? ಖಂಡಿತವಾಗೂ. ಏಕೆಂದ್ರೆ ವಿಶೇಷವಾಗಿ ಸಮಾಜದ ಸಮುದಾಯದ ಕೆಲಸಗಳನ್ನು ಮಾಡಲಿಕ್ಕೆ ಜನಪರ ಚಳುವಳಿಗಳಿದ್ದಾವೆ, ಸಮೂಹದ ಚಳುವಳಿಗಳಿದ್ದಾವೆ, ಮತ್ತೆ
ಆಯಾಯ ವರ್ಗದ ಸಮುದಾಯದ ಚಳುವಳಿಗಳಿದ್ದಾವೆ. ಈ ನೌಕರರ, ಅದರಲ್ಲೂ ವಿಶೇಷವಾಗಿ ಅಧಿಕಾರಿಗಳ ಮತ್ತು ನೌಕರರ ಸಮಸ್ಯೆ ವಿಭಿನ್ನವಾದಂಥದ್ದು. ಸಾಮಾಜಿಕ ಸಮಸ್ಯೆಗಳ ಜೊತೆಗೆ ಅವ್ರಿಗೆ ಆಂತರಿಕ ಮತ್ತು ಬಾಹ್ಯ ಜವಾಬ್ದಾರಿಗಳ ಈ ಸಮಸ್ಯೆ ಹೆಚ್ಚು ಕಾಡ್ತಾ ಇರುತ್ತೆ. ಆ ನಿಟ್ಟಿನಲ್ಲಿ ನಾನು ನಿವೃತ್ತನಾದ ಮೇಲೆ, ಯಾಕೆ ನಾನು ಆಲ್ ಇಂಡಿಯಾ ಆಫೀಸರ್ಸ್ ಅಸೋಸಿಯೇಷನ್ನ ಪದಾಧಿಕಾರಿಯಾಗಿ, ಅಧ್ಯಕ್ಷನಾಗಿ ನಾನು ಕಂಡುಕೊಂಡ ಅನುಭವಗಳ ಹಿನ್ನೆಲೆಯಲ್ಲಿ ನನ್ನ ಜಿಲ್ಲೆಯ ಈ ಅಧಿಕಾರಿ ವರ್ಗದ ಒಕ್ಕೂಟದ ನಿರ್ದೇಶಕನಾದ ಮೇಲೆ ಈ ಜಿಲ್ಲೆಯ ನೌಕರರ ಮತ್ತು ಅಧಿಕಾರಿಗಳ ಸಮಸ್ಯೆಗಳು ಏನಿದ್ದಾವೆ ಅನ್ನೋದನ್ನು ನಾನು ಅಧ್ಯಯನ ಮಾಡಲಿಕ್ಕೆ ಕೊಟ್ಟಾಗ ನನಗೆ ಪ್ರಪ್ರಥಮವಾಗಿ ನನ್ನ ಗಮನಕ್ಕೆ ಬಂದಿದ್ದು ಸಕಲೇಶ್ಪುರ ಮೀಸಲು ಕ್ಷೇತ್ರದ ಅಧಿಕಾರಿಗಳ ಮತ್ತು ನೌಕರರ ಸಮಸ್ಯೆ. ಆ ಸಮಸ್ಯೆ ಹೇಗಿದೆ ಅಂತಂದ್ರೆ, ಒಂದು ರೀತಿ ಸಂಕಷ್ಟದಲ್ಲಿ, ಅಸಹಾಯಕತೆಯಲ್ಲಿ ಅವರು ಸೇವೆ ಮಾಡುವಂಥ, ಸರ್ಕಾರಿ ಸೇವೆ ಮಾಡುವಂಥ ವಾತಾವರಣ ಸೃಷ್ಟಿಯಾಗಿದೆ. ಮೀಸಲು ಕ್ಷೇತ್ರದಲ್ಲಿ ಈ ಥರದ ವಾತಾವರಣ ಸೃಷ್ಟಿಯಾಗಿದೆ ಅಂತಂದ್ರೆ ಬಹುಶಃ ಬೇರೆ ಸಾಮಾನ್ಯ ಕ್ಷೇತ್ರಗಳಲ್ಲಿ ಅವರ ಸ್ಥಿತಿಗತಿಗಳು ಹೇಗಿರ್ಬೋದು ಅಂತಕ್ಕಂಥದ್ದನ್ನು ನಾನು ಮನವರಿಕೆ ಮಾಡಿ ನಾನು ಸಕಲೇಶ್ವರ ಕ್ಷೇತ್ರವನ್ನ ಅಧ್ಯಯನ ಮಾಡಲಿಕ್ಕೆ ಹೊರಟಾಗ ವಿಶೇಷವಾಗಿ ಈ ಪ್ರಾತಿನಿಧ್ಯ ಕ್ಷೇತ್ರ ಏನಿದೆಯೋ ಸಕಲೇಶ್ವರ, ಆ ಪ್ರಾತಿನಿಧ್ಯ ಕ್ಷೇತ್ರ ಸಕಲೇಶ್ವರದಲ್ಲಿ ಅನೇಕ ನೌಕರರು ಮತ್ತು ಅಧಿಕಾರಿಗಳು ಫ್ರೀ ಅಂಡ್ ಫೇರ್ ಆಗಿ ಕೆಲಸ ಮಾಡೋದು ಕಷ್ಟವಾಗ್ತಾ ಇದೆ ಅಂತಕ್ಕಂಥದ್ದು ಅಲ್ಲಿಯೇ ನನ್ನ ಸಮೀಕ್ಷೆ ಅನುಭವಕ್ಕೆ ಬಂತು. ವಿಶೇಷವಾಗಿ ಸಮಾಜ ಕಲ್ಯಾಣ ಇಲಾಖೆ ಇರಬಹುದು, ಕೃಷಿ ಇಲಾಖೆ ಇರಬಹುದು, ಅರಣ್ಯ ಇಲಾಖೆ ಇರಬಹುದು, ಅಥವಾ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಇರಬಹುದು, ಕಲ್ಯಾಣ ಇಲಾಖೆ. ಈ ಇಲಾಖೆಯ ಅಧಿಕಾರಿಗಳು ಸ್ವತಂತ್ರವಾಗಿ ವಾತಾವರಣದಲ್ಲಿ ಕೆಲಸ ಮಾಡುವಂತ ಒಂದು ಸನ್ನಿವೇಶ ಈಗಲೂ ಕೂಡ ಅಲ್ಲಿ ಇಲ್ಲ ಅಂತಕ್ಕಂಥದ್ದನ್ನು ನಾನು ಮನಗಂಡೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಒಂದು ಗ್ರೌಂಡ್ ಸ್ಟಡಿನೂ ಕೂಡ ಮಾಡಿದೆ. ಆ ಗ್ರೌಂಡ್ ಸ್ಟಡಿ ಮಾಡಿದಾಗ ಒಂದು ಸಾಮಾಜಿಕವಾದಂಥ ವಿಘಟನೆಯೂ ಕೂಡ ಅಲ್ಲಿ ನನಗೆ ಕಂಡು ಬಂತು. ಆ ಸಾಮಾಜಿಕ ವಿಘಟನೆಯನ್ನು ನಾನು ಸಂಬಂಧಪಟ್ಟಂತ ಅಧಿಕಾರಿಗಳ ಹತ್ರ ಪರಿಶೀಲಿಸಿದಾಗ ಬಹುಶಃ ನ್ಯಾಯಯುತವಾದಂತಹ ಒಂದು ಉತ್ತರ ಅವರಿಂದ ಸಿಗಲಿಲ್ಲ. ಸಂಬಂಧಪಟ್ಟಂತ ಪ್ರಾತಿನಿಧ್ಯ ಕ್ಷೇತ್ರದ ಜನಪ್ರತಿನಿಧಿಯನ್ನ ನಾವು ಕೇಳಬೇಕು ಅಂತ ನಮ್ಮ ಇಡೀ ಒಕ್ಕೂಟದ ನಿರ್ದೇಶಕರು ಹೋದಾಗ ಬಹುಶಃ ನನಗಾದ ಅನುಭವನ ನಾನು ವೈಯಕ್ತಿಕವಾಗಿ ಹೇಳ್ತೇನೆ. ನನಗೆ ಆ ಅನುಭವ ಹೇಗಾಯ್ತು ಅಂದ್ರೆ, ನಾನು ಪ್ರಜಾಪ್ರಭುತ್ವದ ಪ್ರತಿನಿಧಿ ಹತ್ರ ಹೋಗಿದ್ದೀನೋ ಅಥವಾ ಒಬ್ಬ ರಾಜಪ್ರತಿನಿಧಿ ಹತ್ರ ಹೋಗಿದ್ದೀನೋ ಅನ್ನತಕ್ಕಂಥ ಅನುಭವ ನನಗೆ ಬಂತು. ಕಾರಣ ಏನು ಅಂತಂದ್ರೆ, ವಿಶೇಷವಾಗಿ ನಾವು ಹೋಗಿದ್ದಂಥ ಎಲ್ಲ ನಿರ್ದೇಶಕರು 60, 65, 70, 75 ವರ್ಷದ ಪರಿಪಕ್ವ ನಿರ್ದೇಶಕರು ಮತ್ತೆ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು. ನಾವು ಅಲ್ಲಿ ಹೋಗಿ ಈ ಸಮಸ್ಯೆಯನ್ನು ವಿಶೇಷವಾಗಿ ಈ ಅಧಿಕಾರಿಗಳ, ಈ ನಾನು ಹೇಳಿದಂಥ ಅಧಿಕಾರಿಗಳ ಸಮಸ್ಯೆಗಳನ್ನ ಮುಂದಿಟ್ಟಾಗ, ಅಥವಾ ಅದೇ ಕ್ಷೇತ್ರದಲ್ಲಿ ಮೀಸಲು ಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥ ಮಠಸಾಗರದ ಒಂದು ಘಟನೆಯನ್ನ ನಾವು ಅವ್ರ ಮುಂದೆ ವಿವರಿಸಿದಾಗ ಬಹುಶಃ ಅವರು ಸೌಜನ್ಯವಾಗಾರು ನಮ್ಮ ಹಿರಿತನವನ್ನ ಅಥವಾ ಸಮುದಾಯದ ಅಭ್ಯರ್ಥಿಗಳನ್ನ ತಕ್ಕಂಥ ಒಂದು ದೃಷ್ಟಿಯಿಂದಲಾದರೂ ಕೂಡ ಅವರು ಬಹುಶಃ ನಮ್ಮನ್ನ ನಡೆಸ್ತಕ್ಕಂಥ ರೀತಿ ಅಥವಾ ನಮ್ಮ ಜೊತೆ ಸಂವಾದ ಮಾಡ್ತಕ್ಕಂಥ ರೀತಿ ನಾವು ನಿರೀಕ್ಷೆ ಮಾಡಿದ್ದ ಮಟ್ಟಕ್ಕೆ ಇರಲಿಲ್ಲ. ನಾವು ನಿರೀಕ್ಷೆ ಮಟ್ಟಕ್ಕೆ ಅಂತ ಅಂದ್ರೆ ನಾವು ಅವರನ್ನು ಭಾರಿ ಗೌರವಯುತವಾಗಿ, ಯಾಕೆಂದ್ರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರತಿನಿಧಿಗಳಿಗೆ ನಾವು ಗೌರವವನ್ನ ಕೊಡಬೇಕು, ಅಷ್ಟೇ ಗೌರವವನ್ನು ಅವರೂ ಕೊಡ್ತಾರೆ ಅನ್ಕೊಂಡ ನಿಟ್ಟಿನಲ್ಲಿ ನಾವು ಅವರ ಹತ್ರ ಎಲ್ಲ ಸಮಸ್ಯೆಗಳನ್ನು ನಾವು ಬಿಡಿ ಬಿಡಿಯಾಗಿ ಹೇಳಿದಾಗ
ಅವರಿಗೆ ಒಪ್ಪಿತಪ್ಪಿ ಕೂಡ ನಮ್ಮ ಹಿರಿತನವನ್ನು ಹಾಕೊಳ್ಳಿ, ನಮ್ಮ ಸೇವಾ ಹಿರಿತನವನ್ನು ಹಾಕೊಳ್ಳಿ, ಯಾವುದನ್ನೂ ಕೂಡ ಗಣಗಿನೇ ತೆಗೆದುಕೊಳ್ಳದೆ ಒಂಥರ ರಾಜಪ್ರಭುತ್ವದ ಭಾಷೆಯಲ್ಲಿ ಮಾತಾಡಿದರು. ಅಂದ್ರೆ ನಾವು ಪ್ರತಿಯವರಿಗೆ ವಿಚಾರಗಳನ್ನ ಮಂಡಿಸುವಂತ ಸಂದರ್ಭದಲ್ಲಿ ಸಾರ್ 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 ಅಂತಾನೆ ನಾವು ಸಂಬೋಧಿಸ್ತಾ ಇದ್ದೋ, ಅವರು ರೀ 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 ಅಂತಾನೆ ಸಂಬೋಧಿಸ್ತಾ ಇದ್ರು. ಸೊ ಆಗ ನಮ್ಗೆ ಅನಿಸಿದೇನು, ನಾವೇನು ರಾಜಪ್ರಭುತ್ವದ ಜೊತೆ ಸಂವಾದ ಮಾಡ್ತಾ ಇದೀವೋ ಅಥವಾ ನಮ್ಮ ಪ್ರಜಾಪ್ರತಿನಿಧಿಗಳ ಜೊತೆ ಸಂವಾದ ಮಾಡ್ತಾ ಇದೀವೋ ಅನ್ನಿಸ್ತು. ವಿಶೇಷವಾಗಿ ಅಲ್ಲಿ ಸಕಲೇಶ್ವರ ತಾಲೂಕಿನಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು, ಏನು ನಾನು ಈ ಘಟನೆಗಳನ್ನು ಹೇಳಿದ್ನೋ ಇವೆಲ್ಲವೂ ಕೂಡ ಅಧಿಕಾರಿಗಳಲ್ಲಿ ಪ್ರಾಮಾಣಿಕತೆ ಇದೆ, ಅಧಿಕಾರಿಗಳಲ್ಲಿ ನೈಪುಣ್ಯತೆ ಇದೆ, ಅಧಿಕಾರಿಗಳಲ್ಲಿ ಸೌಜನ್ಯ ಇದೆ, ಜನಪರವಾಗಿ ಕೆಲಸ ಮಾಡಬೇಕು ಅನ್ನೋ ಕಾಳಜಿ ಕಳಕಳಿ ಎಲ್ಲ ಇದೆ. ಐ ಡೋಂಟ್ ನೋ ವಾಟ್ ಹ್ಯಾಪನ್ ಬಿಹೈಂಡ್ ದಸ್. ಆದರೆ ಇಂಥ ಅಧಿಕಾರಿಗಳನ್ನ ಕಾನೂನು ನಿಯಮವಾಗಿ ವರ್ಗಾವಣೆ ಮಾಡುವಂಥದ್ದು, ಇವರಿಗೆ ಬೇಕಾದಂತ ಅಧಿಕಾರಿಗಳು ಅವ್ರ ಸ್ವಚ್ಛರಿತ್ರೆ ಸರಿ ಇಲ್ಲದೇ ಇದ್ರೂ ಕೂಡ ಅಂಥವ್ರನ್ನ ಹಾಕಿಸ್ಕೊಳ್ತಕ್ಕಂಥದ್ದು ಈ ಒಂದು ಸಂಪ್ರದಾಯ ಆ ತಾಲೂಕಿನಲ್ಲಿ ಇದೆ. ನಾನು ಉದಾಹರಣೆಗೆ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಪ್ರಸ್ತುತ ಘಟನೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಒಬ್ಬರು ಮಹಿಳಾ ಅಧಿಕಾರಿಯನ್ನ ಸಕಲೇಶ್ವರ ಕ್ಷೇತ್ರಕ್ಕೆ ನಿಯೋಜಿಸಿದ್ದಾರೆ. ಒಂದು ವಾರ ಆದ ತಕ್ಷಣನೇ ಅಲ್ಲಿಯ ಪ್ರಜಾಪ್ರತಿನಿಧಿಗಳು ಇವರು ಸರಿ ಇಲ್ಲ, ಇವರು ವರ್ಗಾವಣೆ ಮಾಡ್ರಿ ಅಂತ ಇಲ್ಲಿಯ ನಿರ್ದೇಶಕರಿಗೆ ಆದೇಶವನ್ನು ಕೊಡೋ ಮೂಲಕ, ಯಾಕೆಂದ್ರೆ ಈ ಶಬ್ದವನ್ನ ನಾನೇ ನಿರ್ದೇಶಕರ ಬಾಯಿಂದ ಬಂದಂತ ಶಬ್ದ ಹೇಳ್ತಾ ಇದ್ದೀನಿ, ನನ್ನ ಶಬ್ದ ಅಲ್ಲ ಇದು. ನಾವು ಅದನ್ನು ಪ್ರಶ್ನೆ ಮಾಡಿದವರು, ಒಂದು ಮಹಿಳಾ ಅಧಿಕಾರಿಯನ್ನ ಇವಳು ಸರಿ ಇಲ್ಲ ಅಂತ ನೀವು ಹೇಳ್ತೀರಿ ಅಂದ್ರೆ ಇನ್ನು ವಾಟ್ ಕೆಪಾಸಿಟಿ ಯು ಅನಲೈಸ್ ಅಂತ ಅಂದ. ಇನ್ ವಾಟ್ ಕೆಪಾಸಿಟಿ ಲೇಡಿ ಆಫೀಸರ್ ಯು ಆರ್ ಅನಲೈಸಿಂಗ್? ಬಂದು ಒಂದು ವಾರ ಆಗಿಲ್ಲ, ಅವ್ರು ಏನು ಎತ್ತು ಅಂತ ಅವ್ರ ಚಾರ್ಜನ್ನ ಇನ್ನೂ ಸಂಪೂರ್ಣವಾಗಿ ಸ್ಟಡಿ ಮಾಡ್ಲಿಕ್ಕಾಗಲ್ಲ. ನೀವು ಅವ್ರನ್ನ ಅಸೆಸ್ ಮಾಡ್ತೀರಿ, ಯಾವುದಲ್ಲಿ ದೊಡ್ಡ ಕ್ಯಾರೆಕ್ಟರ್ ಅಸೆಸ್ ಮಾಡ್ತೀರಿ, ಯಾವ ಹೇಳಿ ಅಸೆಸ್ ಮಾಡ್ತೀರಿ ಅಂತ ನಾವು ಪ್ರಶ್ನೆ ಮಾಡ್ದ. ಎರಡನೇದು, ಯಾವ ಅಧಿಕಾರಿ ಮೇಲೆ ಅಲ್ಲಿಯ ಜನಪ್ರತಿನಿಧಿಗಳೇ ಈತ ಸರಿ ಇಲ್ಲ ಇವನು ಬದಲಾಯಿಸಿ ಅಂತ ಹೇಳಿದ್ರು ಅಂತ ಅಧಿಕಾರಿನೇನೆ ಮತ್ತೆ ಅಲ್ಲಿಗೆ ನಿಯೋಜಿಸ್ಕೊಂತಾರೆ. CDPO ಕಾನೂನೇ ಏನ್ ಹೇಳುತ್ತೆ ಅಂದ್ರೆ, ರೂಲ್ ಏನ್ ಹೇಳುತ್ತೆ ಅಂದ್ರೆ, ಒಂದು ಸ್ಥಳಕ್ಕೆ ಒಬ್ಬ ಅಧಿಕಾರಿಯನ್ನ ನೀವು ನಿಯೋಜಿಸುವಂತ ಸಂದರ್ಭದಲ್ಲಿ ಸೇವಾ ಹಿರಿತನವನ್ನ ಪರಿಗಣಿಸಬೇಕು. ಸೇವಾ ಹಿರಿತನದಲ್ಲಿ ಯಾರು ಸೀನಿಯರ್ ಇದ್ದಾರೋ ಅವರನ್ನ ನಿಯೋಜಿಸಬೇಕು ಹತ್ತಿರ ಜಾಗದಲ್ಲಿ. ಒಂದು ವೇಳೆ ಸೇವಾ ಹಿರಿತನದ ಇಲ್ಲದೆ ಇದ್ದಾಗ ಎರಡನೇ ಸೇವಾ ಹಿರಿತನ ಇರ್ತಕ್ಕಂಥ ವ್ಯಕ್ತಿನ ನಿಯೋಜಿಸಬೇಕು. ಇವೆರಡೂ ಇಲ್ಲದೆ ಇದ್ದಾಗ ನಿಮ್ಮ ಪರ್ಯೂನಲ್ಲಿ ಉತ್ತಮ ಅಧಿಕಾರಿ ಯಾರು ಅಂತ ಕಾಣ್ತಾರೋ ಅವ್ರನ್ನ ನಿಯೋಜಿಸಬೇಕು ಅಂತ ಹೇಳ್ತಾರೆ. ಸಕಲೇಶಪುರಕ್ಕೆ ನಿಯೋಜಿಸಿರೋಂಥ ಅಧಿಕಾರಿ, ಐ ಡೋಂಟ್ ವಾಂಟ್ ಟು ಮೆನ್ಷನ್ ಹಿಸ್ ನೇಮ್ ಅಂಡ್ ಡೈರೆಕ್ಟರ್ ನೇಮ್ ಆಲ್ಸೋ. ಅವರ ಒಂದು ಎಲ್ಲ ಬ್ಯಾಕ್ಗ್ರೌಂಡ್ ನಾವು ತಿಳ್ಕೊಂಡಾಗ ಫಸ್ಟ್ ಆಫ್ ಆಲ್ ಇವರಿಗೆ CDPO ಆಗಿ ಆ ತಾಲೂಕಿಗೆ ನಿಯೋಜಿಸ್ತಕ್ಕಂಥ ಮೂಲ ಅರ್ಹತೆಗಳೇ ಇಲ್ಲದಂಥದ್ದು ಕಂಡು ಬಂದಿದೆ ನಮಗೆ. ನಾನೀಗ ಏನು ಹೇಳಿದ್ರು, ಎರಡು ಅಂಶಗಳು. ಇವರು ಫಸ್ಟ್ ಆಫ್ ಆಲ್ ಸೀನಿಯರ್ CDPO ಅಲ್ಲ, ಸೆಕೆಂಡ್ ಗ್ರೇಡ್ CDPO ಅಲ್ಲ, ಇವರು ಜಸ್ಟ್ ಸೂಪರಿಂಟೆಂಡೆಂಟ್. ದಟ್ಟು ಇವರು ಸರಿ ಇಲ್ಲ ಅಂತ ಸಂಬಂಧಪಟ್ಟಂತ ತಾಲೂಕಿನ ಜನಪ್ರತಿನಿಧಿಯವರೇ ಅವರನ್ನ ಕಳಿಸಿ, ಜೊತೆಗೆ ಇನ್ನೊಂದು ಆಶ್ಚರ್ಯಕರವಾದ ವಿಚಾರ ಏನು ಅಂದ್ರೆ, ಈಗ ಯಾರನ್ನ ಸಕಲೇಶ್ವರಕ್ಕೆ ನಿಯೋಜಿಸಿದಾರೋ ಆ ವ್ಯಕ್ತಿ
ಏಕಕಾಲದಲ್ಲಿ 3 ತಾಲೂಕುಗಳ ಜವಾಬ್ದಾರಿಗಳನ್ನ ಹೊರ್ತಾ ಇದ್ದಾರೆ. ಒಂದು ಸಕಲೇಶ್ಪುರ, ಒಂದು ಬೇಲೂರು ಮತ್ತು ಇನ್ನೊಂದು ಚನ್ನರಾಯಪಟ್ಟಣ. ಅಂದ್ರೆ ಸರ್ಕಾರಿ ಆದೇಶದ ಎಲ್ಲ ನಿಯಮಗಳನ್ನು ಉಲ್ಲಂಘಿಸಿ ಅರ್ಹತೆಗೆ ಸ್ಥಾನಮಾನಗಳ ಇರ್ತಕ್ಕಂಥ ವ್ಯಕ್ತಿಯನ್ನ 3 ತಾಲೂಕುಗಳ ಜವಾಬ್ದಾರಿಯನ್ನ ನೀವು ನಿರ್ವಹಿಸಲಿಕ್ಕೆ ಕೊಟ್ಟಿದ್ದೀರಿ ಅಂದ್ರೆ ವಾಟ್ ಈಸ್ ದಿ ರೀಸನ್ ಬಿಹೈಂಡ್ ಇಟ್ ಅಂಡ್ ವಾಟ್ ಈಸ್ ದಿ ಲಾಜಿಕ್ ಬಿಹೈಂಡ್ ಇಟ್? ಇನ್ ವಾಟ್ ವೇ ದಟ್ ಮಚ್ ಆಫ್ ಇಂಟ್ರೆಸ್ಟ್ ದೇ ಹ್ಯಾವ್ ಶೋಸ್? ನಾವು ಇದನ್ನು ಪ್ರಶ್ನೆ ಮಾಡಿದಾಗ ನಾವು ಹೇಳಿದೆವು ಕಾನೂನಿನ ಉಲ್ಲಂಘನೆಯಾಗಿದೆ. ದಲಿತ ಅಧಿಕಾರಿ ಇಡೀ ಕ್ಷೇತ್ರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಆರ್ಟಿಕಲ್ 332, 33 ಅನ್ವಯ ಪ್ರಾತಿನಿಧ್ಯದ ಕ್ಷೇತ್ರಗಳನ್ನು ಕೊಟ್ಟಿರುವಂಥದ್ದು. ನೀವು ಆ ಕ್ಷೇತ್ರದ ಅಭಿವೃದ್ಧಿಗೆ ಮತ್ತು ಆ ಕ್ಷೇತ್ರದ ಕ್ಷೇಮಾಭಿವೃದ್ಧಿಗೆ, ಆ ಕ್ಷೇತ್ರದ ಸಾಮಾಜಿಕ ನ್ಯಾಯಕ್ಕೆ, ಆರ್ಥಿಕ ನ್ಯಾಯಕ್ಕೆ, ರಾಜಕೀಯ ನ್ಯಾಯಕ್ಕೆ ನೀವು ಸ್ಥಾನಮಾನಗಳನ್ನ ಒದಗಿಸಿ. ಜೊತೆಗೆ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥದ್ದು ಒಂದೇ ಒಂದು ಮೀಸಲು ಕ್ಷೇತ್ರ, ಸಕಲೇಶ್ಪುರ ಕ್ಷೇತ್ರ. ಈ ಸಕಲೇಶ್ಪುರ ಕ್ಷೇತ್ರದ ಪ್ರತಿನಿಧಿಗಳಾದಂಥ ನೀವು ನಿಮ್ಮ ಕ್ಷೇತ್ರದಲ್ಲೇ ಈ ಥರ ಆದಂಥ ಅನ್ಯಾಯ ನಡೀತಾ ಇದೆ ಅಂತಂದ್ರೆ ಇದನ್ನು ಯಾರು ಪ್ರಶ್ನೆ ಮಾಡಬೇಕು? ದಯವಿಟ್ಟು ಇದನ್ನ ನೀವು ಸರಿಪಡಿಸ್ಕೊಡ್ಬೇಕು ಅಂತ ಹೇಳಿದ್ರೆ ನೋಡೋಣ, ಪರಿಶೀಲಿಸ್ತೀನಿ ಅಂತ ಹೇಳಿದ್ರು. ಅವರು ಪರಿಶೀಲಿಸ್ತೀನಿ ಅಂತ ಹೇಳಿದ್ದಾರೆ. ಒಂದು ವೇಳೆ ಅಲ್ಲಿಯೇ ನನ್ನ ನೌಕರರಿಗೆ, ನನ್ನ ಅಧಿಕಾರಿಗಳಿಗೆ ಸಾಮಾಜಿಕವಾದಂಥ ನ್ಯಾಯ ಸಿಗಲಿಲ್ಲ ಅಂತಂದ್ರೆ ನಾವು ಅಧಿಕಾರದ ವ್ಯಾಪ್ತಿನಲ್ಲಿ, ಕಾನೂನು ವ್ಯಾಪ್ತಿನಲ್ಲಿ ಏನು ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಸಾಧ್ಯತೆಗಳಿದೆಯೋ ಆ ಎಲ್ಲ ಸಾಧ್ಯತೆಗಳನ್ನು ಕೂಡ ನಾವು ಕೈಗೊಳ್ತೀವಿ. ಜೊತೆಗೆ ಈ ಅನ್ಯಾಯವನ್ನು ನಮ್ಮ ಹಿಂದೆ ಇರ್ತಕ್ಕಂಥ ನಮ್ಮ ಬ್ರದರ್ಸ್ಗಳಿಗೆ, ಚಳುವಳಿಯ ಸಹೋದರರಿಗೆ ಅವರ ಮುಂದೆ ಇದನ್ನು ನಾವು ಹಂಚಿಕೊಳ್ತೀವಿ. ಒಟ್ಟಾರೆ ಆ ಕ್ಷೇತ್ರದಲ್ಲಿ ನನ್ನ ನೌಕರರು ಈ ಸಂಕಷ್ಟ ವಾತಾವರಣದಿಂದ ಪಾರಾಗಿ ಸಂತೃಪ್ತಿಯ ವಾತಾವರಣದಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಕಳಕಳಿಯ ಮನವಿ. ಅದನ್ನೇನೆ ನಾವು ಅಲ್ಲಿಯ ಶಾಸಕರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಸರ್, ಈ ಘಟನೆ ಬಗ್ಗೆ ಶಾಸಕರ ಹತ್ರ ನೀವು ಚರ್ಚೆ ಮಾಡಲಿಲ್ವಾ? ಖಂಡಿತ ಮಾಡ್ದು. ಶಾಸಕರ ಹತ್ರನೇ ನಾವು ಚರ್ಚೆ ಮಾಡಿ ಸಂವಿಧಾನದ ಆರ್ಟಿಕಲ್ 15 ಮತ್ತು 16 ಅನ್ವಯ ಈ ಸಮುದಾಯದ ಅಭ್ಯರ್ಥಿಗಳಿಗೆ ಅವರ ಅರ್ಹತೆ ಮೇಲೆ, ಅವರ ದಕ್ಷತೆ ಮೇಲೆ, ಅವರ ನೈಪುಣ್ಯತೆ ಮೇಲೆ ನೌಕರಿ ಮತ್ತು ಬಡ್ತಿ ಸಿಕ್ಕಿದೆ. ಆ ನೌಕರಿ ಮತ್ತು ಬಡ್ತಿ ಅವರ ಅರ್ಹತೆ ಮೇಲೆ ಸಿಕ್ಕಿರೋದ್ರಿಂದ ನೀವು ಅವರ ಅರ್ಹತೆ ಮತ್ತು ಶ್ರೇಷ್ಠತೆ ಮತ್ತು ಆ ಕೌಶಲ್ಯವನ್ನು ಬಳಸ್ಕೊಡಿ. ನೀವು ಯಾರೋ ಹೇಳಿದ್ರು ಅನ್ನೋ ಕಾರಣಕ್ಕೆ ಅವರ ಮಾತಿಗೆ ಕಿವಿಗೊಡೋದಲ್ಲ. ಒಂದು ಅಧಿಕಾರಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಕೆಲಸ ಮಾಡಿಸ್ಕೊಳ್ಳುವಂಥ ಜವಾಬ್ದಾರಿ ಯಾರ್ದು? ಜನಪ್ರತಿನಿಧಿಗಳದ್ದು. ಅದು ಏನು? ಸಮಷ್ಟಿ ಪ್ರಜ್ಞೆಯಲ್ಲಿ ಕೆಲಸ ಮಾಡಿಸ್ಕೋಬೇಕು. ಸಮಷ್ಟಿ ಪ್ರಜ್ಞೆಯಲ್ಲಿ ಆ ನೌಕರರು ಕೆಲಸ ಮಾಡ್ತಾರೆ. ಹಾಗಾಗಿ ಅವರಿಗೆ ನೀವು ನ್ಯಾಯಯುತವಾದಂಥ ವೇದಿಕೆಯನ್ನು ಸೃಷ್ಟಿಸ್ಕೊಡ್ಬೇಕು ಅಂತ ನಾವು ಕೇಳಲಿಕ್ಕೆ ಹೋದಾಗ ಈ ಎಲ್ಲ ನಾನು ಎಪಿಸೋಡ್ನ ಹೇಳಿದ್ನಲ್ಲ, ಈ ಎಪಿಸೋಡ್ ನಮ್ಗಾದ ಅನುಭವಗಳು. ಸರ್, ಆಮೇಲೆ ಒಂದು ವಿಷಯ ಹೇಳಿದ್ರಿ ನೀವು, ಮಠಸಾಗರದ ಬಗ್ಗೆ ಒಂದು ವಿಷಯ ಹೇಳಿದ್ರಿ. ಅಂಗನವಾಡಿ ಆಶಾ ಕಾರ್ಯಕರ್ತರ ಅಂಗನವಾಡಿ ಅಡಿಗೆ ಮಾಡುವಂತಹ ಒಬ್ಬ ಹೆಂಗಸಿಗೆ ನಡೆದಿರೋಂತಹ ಜಾತಿ ನಿಂದನೆ ಪ್ರಕರಣ, ಅದ್ರ ಬಗ್ಗೆ ನೀವು ಏನು ಸಾಮಾಜಿಕವಾಗಿ ಏನ ಹೋರಾಟವನ್ನ ಮಾಡಿದ್ರಿ ಸರ್? ನಿಜ, ನಾವು ಒಟ್ಟಾರೆ ಮೀಸಲು ಕ್ಷೇತ್ರದಲ್ಲಿ ಏನು ನಡೀತಿದೆಯೋ ಅನ್ಯಾಯ, ದೌರ್ಜನ್ಯ, ಅಧಿಕಾರಿಗಳ ಮೇಲೆ ಆಗ್ತಾ ಇರ್ತಕ್ಕಂಥದ್ದು, ನೌಕರರ ಮೇಲೆ ಆಗ್ತಾ ಇರ್ತಕ್ಕಂಥದ್ದು ಕೂಡ ದೌರ್ಜನ್ಯ, ಸಾಮಾಜಿಕ ದೌರ್ಜನ್ಯ.
ಮಠಸಾಗರದಲ್ಲೂ ಕೂಡ ಒಬ್ಬ ಅಂಗನವಾಡಿ ಕಾರ್ಯಕರ್ತೆಯ ಮೇಲೆ ಆಗಿರ್ತಕ್ಕಂಥದ್ದು ಕೂಡ ಅದು ಕೂಡ ನೌಕರರ ಮೇಲಾದ ದೌರ್ಜನ್ಯನೇ, ಸಾಮಾಜಿಕ ದೌರ್ಜನ್ಯನೇ. ಅದು ಕೂಡ ಸಂವಿಧಾನದ ತಿದ್ದುಪಡಿ 2009 ಹಾಗೂ ಸಂವಿಧಾನದ ತಿದ್ದುಪಡಿ 2014 ಅನ್ವಯ ಸಾಮಾಜಿಕ ನ್ಯಾಯವನ್ನ ಕಲ್ಪಿಸಿಕೊಡ್ಬೇಕಾದಂಥದ್ದು ಒಬ್ಬ ಜನಪ್ರತಿನಿಧಿಗಳ ಕರ್ತವ್ಯ. ಏಕೆಂದ್ರೆ ಮಠಸಾಗರದ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತೆಯ ಜಾತಿ ನಿಂದನೆ ಇದೆಯಲ್ಲ, ನಾವು ಅದನ್ನ ಒಬ್ರು ಡಿವೈಎಸ್ಪಿ ಅವ್ರ ಹತ್ರ ಮಾತಾಡ್ಲಿಕ್ಕೆ ಹೋದ. ಡಿವೈಎಸ್ಪಿ ಅವ್ರು ಏನ್ ಹೇಳಿದ್ರು, ಸರ್ ಅದು ಒಂದು ಮನೆ ಒಳಗೆ ನಡೆದಿರ್ತಕ್ಕಂಥ ಘಟನೆ ಅಂತ. ಸರ್ ಮನೆ ಒಳಗೆ ನಡೆದಿರ್ತಕ್ಕ ಘಟನೆ ಅಂತ ತಾವು ಹೇಳ್ತಾ ಇದ್ದೀರಿ, ನಮ್ಮ ಜಿಲ್ಲೆಯಲ್ಲೇ ಮನೆ ಒಳಗೆ ನಡೆದಿರ್ತಕ್ಕಂಥ ಘಟನೆಗಳು ಏನೇನಾಗಿದೆ, ಜೊತೆಗೆ ಅವರು ಒಬ್ಬ ಆಶಾ ಕಾರ್ಯಕರ್ತೆಯಾಗಿ ದಟ್ ಈಸ್ ದೇರ್ ಬೌಂಡೆಡ್ ಡ್ಯೂಟಿ. ಯಾಕೆಂದ್ರೆ ಪ್ರಸ್ತುತ ಸನ್ನಿವೇಶದಲ್ಲಿ ಇಡೀ ಜಿಲ್ಲೆನಲ್ಲಿ ಡೆಂಗು ಜಾಸ್ತಿ ಆಗಿದೆ. ಡೆಂಗು ಜಾಗೃತಿ ಬಗ್ಗೆ ಕೆಲಸ ಮಾಡಕ್ ಹೋಗಿರೋದು ಅವರು, ಅವ್ರ ಮೇಲೆ ಕಾಫಿ ಕುಡಿಲಿಕ್ಕೆ, ಚಿಕ್ ಚಾಟ್ ಮಾಡ್ಲಿಕ್ಕೆ, ಹಕ್ಕೆ ಮಾಡ್ಲಿಕ್ಕೆ ಹೋಗಿಲ್ಲ. ಅದು ದಟ್ಟು ಅಲ್ಲೊಬ್ರು ಹೊಸದಾಗಿ ಒಬ್ರು ಅಂಗನವಾಡಿ ಟೀಚರ್ ಬಂದಿದ್ದಾರೆ. ಆ ಹೊಸದಾಗಿ ಬಂದಿರೋ ಅಂಗನವಾಡಿ ಟೀಚರ್ ಅವರಿಗೆ ಏರಿಯಾ ಗೊತ್ತಿಲ್ಲ, ಏನು ವಾಟ್ ಈಸ್ ವಾಟ್ ಅಂತ. ಆ ಗೊತ್ತಿಲ್ಲದಂತವರಿಗೆ ಆ ಏರಿಯಾ ಪರಿಚಯ ಮಾಡಿ ಜನಗಳಿಗೊಂದು ಜಾಗೃತಿ ಮೂಡಿಸ್ಲಿಕ್ಕೆ ಅವ್ರು ಹೋಗಿದ್ದಾರೆ. ಆ ಜಾಗೃತಿ ಮೂಡಿಸ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಸರ್ಕಾರದಿಂದಾಗ್ಲಿ ಅಥವಾ ಜನಪ್ರತಿನಿಧಿಗಳಾಗ್ಲಿ, ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಲಿ ಏನ್ ಆಕ್ಷನ್ ತಗೊಂಡಿದ್ದಾರೆ ಸರ್? ನಾವು ಅಲ್ಲಿ ಸಂಬಂಧಪಟ್ಟಂತ ಡಿವೈಎಸ್ಪಿ ಸಾಹೇಬ್ರನ್ನ ಕೇಳಿದವು. ಸರ್, ಒಂದು ಸಾಮಾಜಿಕ ದೌರ್ಜನ್ಯ ನಡೆದಿದೆ ಒಬ್ಬ ನೌಕರರ ಮೇಲೆ, ಅವ್ರನ್ನ ಇನ್ನೂ ಅರೆಸ್ಟ್ ಮಾಡಿಲ್ಲ ಅಂತಕ್ಕಂಥ ಒಂದು ಧ್ವನಿ ಜನಸಾಮಾನ್ಯರಿಂದ ಬರ್ತಾ ಇದೆ. ಮತ್ತೆ ಈ ಘಟನೆಗೆ ಸಂಬಂಧಿಸಿದವರು ಈಗಾಗಲೇ ಹೋಗಿ ಕ್ಷೇತ್ರದ ಶಾಸಕರನ್ನು ಕೂಡ ಭೇಟಿ ಮಾಡಿದ್ದಾರೆ ಅನ್ನೋ ಒಂದು ಕೂಗು ಕೂಡ ಇದೆ. ಸೊ ಹೀಗಾಗಿ ನೀವು ಅವರಿಗೆ ಕಾಲಾವಕಾಶಗಳನ್ನ ಕೊಟ್ರೆ ಅವರು ಕಾನೂನು ವ್ಯಾಪ್ತಿನಲ್ಲಿ ತಪ್ಪಿಸಿಕೊಂಡು ಮತ್ತೆ ಸ್ಟೇ ತಂದು ಊರಿನಲ್ಲಿ ಮೀಸೆ ತಿರುವಿ ನಾವೇನು ಮಾಡಿದ್ರು ಜಯಿಸ್ಕೊಳ್ತೀವಿ ಅಂತಕ್ಕಂಥ ಮನೋವೃತ್ತಿನ ಅವರಲ್ಲಿ ಬರ್ಬೋದಲ್ವ ಸರ್ ಅಂತ ಕೇಳ್ದವು. ಅದಕ್ಕೆ ಸರ್ಕಲ್ ಇನ್ಸ್ಪೆಕ್ಟರ್ ಏನು, ಸರ್ ಈಗಾಗಲೇ ನಾವು ಅವ್ರನ್ನ ಸರ್ಚ್ ಮಾಡಲಿಕ್ಕೆ ನಾವು ಈಗಾಗಲೇ ವಾರೆಂಟ್ ಕೊಟ್ಟಿದ್ದೀವಿ, ಎಲ್ಲೆಲ್ಲ ಸರ್ಚ್ ಮಾಡಿದೀವಿ ಅಂತ ಒಂದಿಷ್ಟು ಲಿಸ್ಟ್ ತೋರಿಸಿದ್ರು. ಐ ಡೋಂಟ್ ನೋ ಇಲ್ಲಿವರೆಗೂ ಅದು ಏನಾಗಿದೆ ಎಂತಾಗಿದೆ ಅಂತ. ನಾವು ಇವತ್ತು ಅದನ್ನು ಕೂಡ ನಾವು ಮಾನ್ಯ ಶಾಸಕರ ಹತ್ರ, ಅಲ್ಲಿಯ ಜನಪ್ರತಿನಿಧಿಗಳ ಹತ್ರ ಅದನ್ನು ಕೂಡ ಪ್ರಸ್ತಾಪ ಮಾಡಿದ್ವಿ. ಎಸ್ಪೆಷಲಿ ಈ ಮೀಸಲು ಕ್ಷೇತ್ರಗಳಲ್ಲಿ ಈ ಥರದ ದೌರ್ಜನ್ಯಗಳು ನೌಕರರ ಮೇಲೆ ಅಥವಾ ಸಮುದಾಯದ ಮೇಲೆ ಯಾಕೆ ನಡೀತಾ ಇದ್ದಾವೆ? ಬಹುಶಃ ಆಡಳಿತಾತ್ಮಕವಾದಂಥ ಏನಾದರೂ ಕೂಡ ದೋಷಗಳಿದ್ದರೆ ದಯವಿಟ್ಟು ಅದನ್ನು ನೀವು ಸರಿಪಡಿಸಿ ಈ ಥರದ ಘಟನೆಗಳು ಆಗದ ಹಾಗೆ ಮುನ್ನೆಚ್ಚರಿಕೆ ವಹಿಸಿ ಅಂತ ಅವರಲ್ಲೂ ಕೂಡ ಅಪೀಲ್ ಮಾಡ್ಕೊಂಡಿದ್ದೀವಿ. ಬಟ್ ಅವ್ರು ಅಪೀಲ್ ಮಾಡ್ಕೊಂಡಾಗ ಅವರ ರೆಸ್ಪಾನ್ಸ್ ನನಗೇನಂತ ಸಕಾರಾತ್ಮಕವಾಗಿ ಕಾಣಲಿಲ್ಲ. ಆದ್ರೂ ಒಬ್ಬ ಜನಪ್ರತಿನಿಧಿಯಾಗಿ ಹೇಳಿದ್ದಾರೆ, ಲೆಟ್ ವಿ ಸಿ ನೆಕ್ಸ್ಟ್ ವಾಟ್ ಹ್ಯಾಪನ್. ಸರ್, ಆಮೇಲೆ ಇದ್ರ ಬಗ್ಗೆ ಇನ್ನೊಂದು ವಿಚಾರ ಕೇಳೋದಾದ್ರೆ, ಈಗ ಸಕಲೇಶಪುರದ ಶಾಸಕರು ಸಿಮೆಂಟ್ ಮಂಜು ಅವರು ಅದೇ ಸಮುದಾಯಕ್ಕೆ ಸೇರಿದಂತಹ ಒಬ್ಬ ಜನನಾಯಕ, ಅವರು ಅದೇ ಸಮುದಾಯಕ್ಕೆ ಸೇರಿದ್ದಾರೆ, ಅವರು ಪರಿಶಿಷ್ಟ ಜಾತಿಗೆ ಸೇರಿದಂತವರು. ಅಲ್ಲಿ ಆಗಿರೋ ಪರಿಶಿಷ್ಟ ಜಾತಿಗೆ ಅವಮಾನ ಆಗಿದೆ, ಪರಿಶಿಷ್ಟ ಜಾತಿನಿಂದನೇ ಆಗಿದೆ ಒಬ್ಬ ಮಹಿಳೆಗೆ. ಅದು ಅಂಗನವಾಡಿಯಲ್ಲಿ ಅಡಿಗೆ ಮಾಡೋಂತಹ ಅಡಿಗೆ ಕೆಲಸದ ಒಬ್ಬ ಮಹಿಳೆಗೆ ಅದು ಅವಮಾನ ಆಗಿರೋಂಥದ್ದು. ಅದ್ರ ಬಗ್ಗೆ ಶಾಸಕರ ಜೊತೆ ನೀವೇನು ಮಾತಾಡ್ಲಿಲ್ಲ. ಶಾಸಕರು ಯಾಕೆ ಅದ್ರ ಬಗ್ಗೆ ಮೌನ ವಹಿಸಿದ್ರು ಅನ್ನೋದ್ರ ಬಗ್ಗೆ ನಾನು ನಿಮ್ಮಲ್ಲಿ ಕೇಳಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಸಮರ್ಪಣೆ ಸಂದರ್ಭದಲ್ಲಿ ಒಂದು ಮಾತು ಹೇಳಿದರು, ನನ್ನ ಸಂವಿಧಾನವೇನೋ ಭಾರಿ ಶ್ರೇಷ್ಠವಾಗಿದೆ, ಆದರೆ ಅದನ್ನ ಕಾರ್ಯರೂಪಕ್ಕೆ ತರುವಂತ ಮನಸ್ಸುಗಳಿದಾವಲ್ಲ
ಅಲ್ಲಿ ನನ್ನ ಸಂವಿಧಾನದ ಶ್ರೇಷ್ಠತೆ ಅಡಗಿರೋದು ಅಂತ ಮುಂದುವರೆದು ಹೇಳಿದರು. ಮೀಸಲು ಕ್ಷೇತ್ರದ, ನಾನು ಎಲ್ಲರಿಗೂ ಹೇಳಲ್ಲ, ಮೀಸಲು ಕ್ಷೇತ್ರದ ಪ್ರಜಾಪ್ರತಿನಿಧಿಗಳಿದಾರಲ್ಲ, ಅವ್ರು ಹೆಂಗಿದ್ದಾರೆ ಅಂತಾನೆ ಡಾಕ್ಟರ್ ಬಾಬಾ ಸಾಹೇಬ್ ಹೇಳಿದ್ರು, ನಾನಲ್ಲ, ಡಾಕ್ಟರ್ ಬಾಬಾ ಸತ್ಯಾಂಶ ಹೇಳಿದ್ದಾರೆ. ಪ್ರಸ್ತುತವಾಗೂ ಕೂಡ ಸತ್ಯ ಇದೆ. ಈ ಜನಪ್ರತಿನಿಧಿಗಳು ಹೇಗಿದ್ದಾರೆ ಅಂದ್ರೆ, ಒಂದು ರೀತಿಯ ಓಲೈಕೆ ರಾಜಕಾರಣ ಮಾಡಿಕೊಂಡು ಭಕ್ತ ಪರಂಪರೆ, ಆರಾಧನಾ ಪರಂಪರೆಯಲ್ಲಿದ್ದಾರೆ. ಈ ಭಕ್ತ ಪರಂಪರೆ ಮತ್ತು ಆರಾಧನೆ ಪರಂಪರೆಯಲ್ಲಿ ಇರೋದ್ರಿಂದ ಇವರೆಲ್ಲರೂ ಕೂಡ ಮೊಕೋಡ ಹಾಕಿದ ಆ ಶಬ್ದ ಬಳಸಲ್ಲ, ಅದರ ತರ ಇದ್ದಾರೆ. ಮೂಗ್ದಾರ ಹಾಕಿದ ಆ ಶಬ್ದ ಬಳಸಲ್ಲ, ಅದರ ತರ ಇದ್ದಾರೆ. ಒಟ್ಟಾರೆ ಇವರನ್ನ ಆ ವ್ಯವಸ್ಥೆಯಲ್ಲಿ ಬಂಧಿಸಿದರೆ ಬಾಯಿ ಬಿಡ್ದಂಗೆ ಅಂತಕ್ಕಂಥ ಶಬ್ದವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತೇ ಹೇಳಿದ್ದಾರೆ. ಇವತ್ತೂ ಕೂಡ ಮೀಸಲು ಕ್ಷೇತ್ರದ ಪ್ರಜಾಪ್ರತಿನಿಧಿಗಳ ಧೋರಣೆ ಏನಿದೆ ಅಂದ್ರೆ ಓಲೈಕೆ ಭಾವನೆನೇ ಇದೆ. ನಾನು ಒಂದು ವೇಳೆ ಏನಾದ್ರೂ ಈ ಸಮುದಾಯದ ಬಗ್ಗೆ ಪರವಾಗಿ ನಿಂತ್ಕೊಂಡ್ರೆ ನನ್ನ ರಾಜಕೀಯ ಅಸ್ತಿತ್ವ ಬೆಳವಣಿಗೆ ಕಡಿಮೆ ಅಂತಕ್ಕಂಥ ಧೋರಣೆ ಈ ಮೀಸಲು ಕ್ಷೇತ್ರದ ಪ್ರತಿನಿಧಿಗಳಲ್ಲಿ ಇರುವಾಗ ನಾವು ಮಂಜುನಿಂದನೂ ಕೂಡ ಅದನ್ನು ಹೆಚ್ಚಿನ ಮಟ್ಟದಲ್ಲಿ ನಿರೀಕ್ಷಿಸ್ತೀವಿ ಅಂತ ನಾವು ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಇಟ್ಸ್ ಎ ಪಾರ್ಟ್ ಆಫ್ ದಟ್ ಪಾರ್ಟೀಸ್, ಎ ಪಾರ್ಟ್ ಆಫ್ ದಟ್ ವಿಷನ್, ಎ ಪಾರ್ಟ್ ಆಫ್ ದಟ್ ಪ್ರಿನ್ಸಿಪಲ್, ದ ಪಾರ್ಟ್ ಆಫ್ ದಟ್ ರೂಲ್ಸ್. ಸಾಮಾಜಿಕ ನ್ಯಾಯದ ಬಗ್ಗೆ ಪರಿಕಲ್ಪನೆ, ನಿಮ್ಮ ಅಭಿಪ್ರಾಯ ಏನು ಸರ್ ಇದು? ಯಾಕಂದ್ರೆ ಇವಾಗ ಈಗಿನ ಸಮಾಜದಲ್ಲಿ ಸಾಮಾಜಿಕ ನ್ಯಾಯ ಎಲ್ಲಾ ವರ್ಗದ ಜನರಿಗೆ, ಎಲ್ಲಾ ಸಮುದಾಯದ ಜನರಿಗೆ, ಪ್ರತಿಯೊಬ್ಬ ಸಮಾಜದ ಕಟ್ಟಕಡೆಯ ಮನುಷ್ಯನವರೆಗೂ ತಲುಪ್ತಿದೆ ಅಂತ ನಿಮ್ಗೆ ಅನಿಸ್ತಿದೆಯಾ ಸರ್? ಸಿಗ್ತಿದೆ, ಸಾಮಾಜಿಕ ನ್ಯಾಯ ದೊರಕ್ತಿದೆ ಅಂತ ಅನ್ನಿಸ್ತಿದೆಯಾ ಸರ್? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶೆಡ್ಯೂಲ್ 9, ಸಂವಿಧಾನದ ಶೆಡ್ಯೂಲ್ 9 ಮತ್ತೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್, ರಾಜನಿರ್ದೇಶಕ ತತ್ವದಲ್ಲಿ ಆರ್ಟಿಕಲ್ 32 ಇಂದ 51 ವರೆಗೆ ಪ್ರತಿಪಾದಿಸಿದ್ದು ಈ ಸಾಮಾಜಿಕ ನ್ಯಾಯ ಮತ್ತು ಆರ್ಥಿಕ ನ್ಯಾಯ. ಅವ್ರು ಹೇಳಿದರು, ನಾನು ರಾಜಕೀಯ ನ್ಯಾಯವನ್ನು ತಂದುಕೊಟ್ಟಿದ್ದೇನೆ, ಆದರೆ ಸಾಮಾಜಿಕ ನ್ಯಾಯ ಮತ್ತು ಆರ್ಥಿಕ ನ್ಯಾಯವನ್ನು ತಂದುಕೊಡ್ಬೇಕಾದವ್ರು ಯಾರು ಅಂತಂದ್ರೆ ನಮ್ಮ ಪ್ರಭುಗಳು, ನಮ್ಮ ಜನಪ್ರತಿನಿಧಿಗಳು. ಈ ಜನಪ್ರತಿನಿಧಿಗಳು ಇದನ್ನ ಒದಗಿಸ್ಬೇಕು. ಏನು ಡೈರೆಕ್ಟರ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಇದೆಯಲ್ಲ, ಅದರಲ್ಲಿರುವಂಥ ಅಂಶಗಳನ್ನ ಒದಗಿಸೋ ಮೂಲಕ ಆ ಸಮುದಾಯದ ಆರ್ಥಿಕ ಸ್ಥಿತಿಗತಿ ಸುಧಾರಿಸಲಿಕ್ಕೆ, ಆ ಸಮುದಾಯದ ಸಾಮಾಜಿಕ ಸ್ಥಿತಿಗತಿ ಸುಧಾರಿಸಲಿಕ್ಕೆ ಇವರು ಕಾರ್ಯೋನ್ಮುಖರಾಗಬೇಕು ಅಂತ ಅಂಬೇಡ್ಕರ್ ಒಂದು ಪ್ರತ್ಯೇಕವಾದಂಥ ಅಂಶನೇ ನಿಧಿನಿಯಲ್ಲಿ ಅಳವಡಿಸಿದರು. ಬಹುಶಃ 75 ವರ್ಷಗಳಾದರೂ ಕೂಡ ಈ ಸಾಮಾಜಿಕ ಅಸಮಾನತೆ ಏನಿದೆಯೋ, ಈ ತಾರತಮ್ಯ, ಈ ಜಾತೀಯತೆ, ಈ ಧರ್ಮತ್ವ, ಈ ವಾದಿತ್ವ, ಈ ಅಸಮಾನತೆ ಇನ್ನೂ ಕೂಡ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಕಡಿಮೆ ಆಗಿಲ್ಲ. ಇದಕ್ಕೆ ಮೂಲ ಕಾರಣ ಬಹುಶಃ ನಮ್ಮನ್ನ ಆಳ್ತಕ್ಕಂಥ ಪ್ರಭುಗಳ ಒಂದು ರಾಜಕೀಯ ಇಚ್ಛಾಶಕ್ತಿ. ಏಕೆಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಸಂವಿಧಾನದಲ್ಲಿ ಸಮಾನತೆಗಾಗಿ ಇವೆಲ್ಲನೂ ತಂದುಕೊಟ್ರು. ಇವಾಗೇನು ಸಾಮಾಜಿಕ ನ್ಯಾಯ ಕೇಳಿದ್ರು, ಸಾಮಾಜಿಕ ನ್ಯಾಯ ಅತಿ ಮುಖ್ಯವಾಗಿ ಆರ್ಥಿಕವಾಗಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಸಬಲೀಕರಣನಾದ್ರೆ ಸಾಮಾಜಿಕ ನ್ಯಾಯವನ್ನು ಪಡ್ಕೊಳ್ತಾನೆ ಅಂತಕ್ಕನ್ನ ಕಾರಣಕ್ಕಾಗಿ ಸಂವಿಧಾನದ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಅಲ್ಲಿ ಈ ಅಂಶಗಳನ್ನ ಅಳವಡಿಸಿದರು. ಆದರೆ ನಮ್ಮನ್ನ ಆಳ್ತಕ್ಕಂಥ ಪ್ರಭುಗಳು 75 ವರ್ಷ ಆದ್ರೂ ಕೂಡ ಯಾಕೆ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಅಂತಂದ್ರೆ, ಸಾಮಾಜಿಕ ಸಮಾನತೆ ಬಂದ್ಬಿಟ್ರೆ ನಾವು ಗೆಲ್ಲಕ್ಕಾಗಲ್ವಲ್ಲ. ಸಾಮಾಜಿಕ ಅಸಮಾನತೆಯನ್ನು ಸೃಷ್ಟಿಸ್ಕೊಂಡ್ರೆ ಯಾವುದೋ ಒಂದು ಬೆದರುಗೊಂಬೆ ತೋರಿಸಿ ನಮ್ಮ ಬೆಳೆಕಾಳು ಬೇಯಿಸ್ಕೋಬೋದಲ್ಲ ಅಂತಕ್ಕಂಥದ್ದನ್ನ ಇವತ್ತಿನವರೆಗೂ ಕೂಡ
ನಮ್ಮನ್ನು ಆಳ್ತಕ್ಕಂಥ ಪ್ರಭುಗಳು ಅದನ್ನು ಅಳವಡಿಸ್ಕೊಂಡಿದ್ದಾರೆ, ರೂಢಿಸ್ಕೊಂಡಿದ್ದಾರೆ, ಚಾಲ್ತಿಯಲ್ಲಿ ಇಟ್ಕೊಂಡಿದ್ದಾರೆ. ನಾನು ಐ ಸಲ್ಯೂಟ್ ಪ್ರಸ್ತುತ ಸನ್ನಿವೇಶದ ಚುನಾವಣೆ ಫಲಿತಾಂಶ ಒಂದಿಷ್ಟು ಜಾಗೃತಿಯನ್ನು ತಂದಿದೆ ಅಂತ ನಾನಾದರೂ ಕೂಡ ಭಾವಿಸ್ತೇನೆ. ಪ್ರಸ್ತುತ 2024 ಲೋಕಸಭಾ ಚುನಾವಣೆ ಮತ್ತು ವಿಧಾನಸಭಾ ಚುನಾವಣೆ ಇವೆರಡೂ ಕೂಡ ಈ ಥರದ ಮನೋವೃತ್ತಿ ಉಳ್ಳವರಿಗೆ ನಹಿ ಚಲೇಗ, ನೀವು ಬದಲಾವಣೆ ಆಗಲಿಲ್ಲ ಅಂದರೆ ನಾವು ನಿಮ್ಮನ್ನು ಬದಲಾವಣೆ ಮಾಡ್ತೀವಿ ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ. ಆದರೆ ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು, ಆರ್ಥಿಕ ನ್ಯಾಯ ಅಂತಕ್ಕಂಥದ್ದು ಇನ್ನೂ ಸಿಕ್ಕಿಲ್ಲ. ಅದಕ್ಕಾಗಿಯೇ ಬಹುಶಃ ಇವತ್ತೆಲ್ಲರೂ ಕೂಡ ವಿಶೇಷವಾಗಿ ಸಂವಿಧಾನದ ಆಶಯಗಳನ್ನು ಅರ್ಥಕೋಬೇಕು ಅನ್ನೋ ನಿಟ್ಟಿನಲ್ಲಿ ಜಸ್ಟಿಸ್ ನಾಗಮೋಹನ್ ಸರ್ ಅವರು ಸಂವಿಧಾನ ಓದಿ ಅನ್ನೋ ಕಾರ್ಯಕ್ರಮನ ಇಡೀ ರಾಜ್ಯದಾದ್ಯಂತ ಕೊಂಡೊಯ್ದು ಈ ಜಾಗೃತಿಯನ್ನು, ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯದ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ನಾನು ನಿಜವಾಗೂ ಕೂಡ ಅವರಿಗೆ ಈ ಸಂದರ್ಭದೊಂದು ಅಭಿನಂದನೆಗಳನ್ನ ಹೇಳಲೇಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಅನೇಕ ಜನ ಪ್ರಗತಿಪರರು, ಚಿಂತಕರು, ಸಾಹಿತಿಗಳು ಕೆಲಸ ಮಾಡ್ತಾ ಇದ್ದೀವಿ. ಧನ್ಯವಾದಗಳು ಸರ್. ನಿಮ್ಮ ಸಾಮಾಜಿಕ ನ್ಯಾಯ ದೊರಕಿಸುವಂತ ಕೆಲಸ ಇನ್ನೂ ಹೆಚ್ಚೆಚ್ಚಾಗ್ಲಿ, ಎಲ್ಲ ಕಟ್ಟಕಡ ಜನಗಳಿಗೂ ನ್ಯಾಯ ಸಿಗ್ಲಿ, ನಿಮ್ಮ ಹೋರಾಟ ಹಿಂಗೆ ಮುಂದುವರಲಿ ಅಂತ ನಾನು ಆಶಿಸ್ತೀನಿ ಸರ್. ಧನ್ಯವಾದಗಳು ಸಾಕ್ರೆ, ಧನ್ಯವಾದಗಳು. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.